ಮಂಡ್ಯದಲ್ಲಿ ರಸ್ತೆ ಬದಿಯಲ್ಲಿ ನಿಲ್ಲಿಸಲಾಗಿದ್ದ ಎಟಿಎಂಗೆ ಹಣ ತುಂಬಿಸಲು ಬಂದಿದ್ದ ವಾಹನದಿಂದ ಅರ್ಧ ಕೋಟಿ ರೂಪಾಯಿಯನ್ನು ದರೋಡೆಗೈದು ಪರಾರಿಯಾಗಿದ್ದ ಪ್ರಕರಣದ ಪ್ರಮುಖ ಆರೋಪಿಯನ್ನು ತಮಿಳುನಾಡಿನಲ್ಲಿ ಮಂಜೇಶ್ವರ ಪೊಲೀಸರು ಸೆರೆ ಹಿಡಿದಿದ್ದಾರೆ. ತಮಿಳುನಾಡಿನ ತಿರುಚಿ ಜಿಲ್ಲೆಯ ರಾಮಾಜಿನಗರದ ಹರಿಭಾಸ್ಕರ್ ಕಾಲೋನಿಯಲ್ಲಿರುವ 28 ವರ್ಷದ ಕಾರ್ವರ್ಣ ಬಂಧಿತ ಆರೋಪಿ. ಕಾಸರಗೋಡು ಡಿವೈಎಸ್ಪಿ ಸಿಕೆ ಸುನಿಲ್ ಕುಮಾರ್ ಹಾಗೂ ಇನ್ಸ್ಪೆಕ್ಟರ್ ಅನೂಪ್ ಕುಮಾರ್ ಅವರ ನೇತೃತ್ವದ ಪೊಲೀಸರು ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ಲಭಿಸಿದ ಗುಪ್ತ ಮಾಹಿತಿಯ ಮೇರೆಗೆ ಕಾರ್ವರ್ಣ ಮತ್ತು ಮತ್ತೊಬ್ಬ ಆರೋಪಿ ಸ್ವಗೃಹದಲ್ಲಿ ಇರುವುದೆಂಬ ಮಾಹಿತಿ ಆಧಾರದಲ್ಲಿ ಪೊಲೀಸರು ಮಾರುವೇಷದಲ್ಲಿ ನಡೆಸಿದ ಕಾರ್ಯಾಚರಣೆಯಲ್ಲಿ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ಸು ಕಂಡಿದ್ದಾರೆ. ಕಾರ್ಯಾಚರಣೆ ನಡೆಸಿದ ತಂಡದಲ್ಲಿ ಮಂಜೇಶ್ವರ ಎಸ್ಐ ರತೀಶ್ ಗೋಪಿ, ಎಸ್ಐ ದಿನೇಶ್ ರಾಜನ್, ಹಿರಿಯ ಸಿವಿಲ್ ಪೊಲೀಸ್ ಅಧಿಕಾರಿ ಅಬ್ದುಲ್ ಶುಕೂರ್ ಹಾಗೂ ಪೊಲೀಸ್ ಅಧಿಕಾರಿ ಪಿಕೆ ಗಿರೀಶ್ ಹಾಗೂ ಪ್ರಶೋಭ್ ತಂಡದಲ್ಲಿದ್ದರು. ಈ ಪ್ರಕರಣಕ್ಕೆ ಸಂಬಂಧಿಸಿದ ದರೋಡೆ 2024 ಮಾರ್ಚ್ 27ರಂದು ನಡೆದಿತ್ತು. ಎಟಿಎಂ ಯಂತ್ರಕ್ಕೆ ಹಣ ತುಂಬಲು ನಿಲ್ಲಿಸಿದ್ದ ವಾಹನದಿಂದ ಮಧ್ಯಾಹ್ನದ ವೇಳೆ ಹಣವನ್ನು ದರೋಡೆಗೈಯಲಾಗಿತ್ತು. ಘಟನೆಯ ಬಳಿಕ ಸ್ಥಳೀಯ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿದ ಪೊಲೀಸರು ಆರೋಪಿಗಳನ್ನು ಗುರುತಿಸಿದರು. ಈ ಪ್ರಕರಣದ ಇನ್ನೊಬ್ಬ ಆರೋಪಿ ಮುತ್ತರ್ ಕುಮಾರನನ್ನು ಮಂಜೇಶ್ವರ ಪೊಲೀಸರು ಈ ಮೊದಲು ಬಂಧಿಸಿದರು. ತಂಡದ ಮುಖ್ಯಸ್ಥ ಕಾರ್ವರ್ಣ ಮತ್ತು ಇತರ ಆರೋಪಿ ಹಲವು ರಾಜ್ಯಗಳಲ್ಲಾಗಿ ತಲೆಮರೆಸಿಕೊಂಡಿದ್ದರೆಂದು ಪೊಲೀಸರು ತಿಳಿಸಿದ್ದಾರೆ. ರೆಹಮಾನುದ್ದಿ ಅವರ ವಿ4 ನ್ಯೂಸ್ ಮಂಜೇಶ್ವರ.